ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾದ ಲಿಂಗಾಯತ ಪಂಚಮಸಾಲಿ ಉಡಿಗಳು. ಕರಿಪಟ್ಟಿ ಧರಿಸಿ ಲಿಂಗಾಯತ ಪಂಚಮಸಾಲಿಗಳ ಮೌನ ಪಾದಯಾತ್ರೆ. ಸಂಗಮದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ರಾಜ್ಯದ ಎಲ್ಲ ಲಿಂಗಾಯತರ ಬಾಂಧವರ ಪದಾಧಿಕಾರಿಗಳು ಬೆಳಗಾವಿಯಲ್ಲಿ ಡಿಸೆಂಬರ್ 10ರಂದು ಲಿಂಗಾಯತರ ಮೇಲೆ ದೌರ್ಜನ್ಯ ದಿನವನ್ನಾಗಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಅಂದು 10 ಗಂಟೆಗೆ ಎಲ್ಲ ಬಾಂಧವರು ಗಾಂಧಿ ಭವನಕ್ಕೆ ಆಗಮಿಸಲು ಕರೆ. ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಡಿಸೆಂಬರ್ 10ರಂದು ಲಿಂಗಾಯತರ ಮೇಲೆ ದೌರ್ಜನ್ಯ ದಿನ ಆಚರಿಸಲು ತೀರ್ಮಾನ. ಈ ಒಂದು ಸಮಾಲೋಚನಾ ಸಭೆಯಲ್ಲಿ ಬೆಳಗಾವಿ ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲ ಲಿಂಗಾಯತ ಪಂಚಮಸಾಲಿ ಪದಾಧಿಕಾರಿಗಳು, ಎಲ್ಪಿವಿಪಿ ಪರಿಷತ್ನ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು. ಇದೇ ವೇಳೆ ಲಿಂಗಾಯತ ಪಂಚಮಸಾಲಿ ಪದಾಧಿಕಾರಿಗಳು ಮಾತನಾಡಿ ತಮ್ಮ ಅನಿಸಿಕೆ ಸೂಚನೆಗಳನ್ನ ನೀಡಿದರು. ಭೀಮಪ್ಪ ಚೌಳ ಜೊತೆ ರಾಮಗೌಡ ಪಾಟೀಲ್, ಬೆಳಗಾವಿಯ ಗಾಂಧಿ ಭವನದಿಂದ ಸುವರ್ಣಸೌಧದವರೆಗೆ ಲಿಂಗಾಯತ ಬಾಂಧವರ ಬೃಹತ್ ಮೌನ ಪಥ ಸಂಚಲನ. ಶಿಕ್ಷಣನೂ ಬೇಕು ಮತ್ತು ಉದ್ಯೋಗನೂ ಬೇಕು. ಆ ಶಿಕ್ಷಣ ಉದ್ಯೋಗಕ್ಕೆ ಅಡೆತಡೆ ಆಗಿರ್ತಕ್ಕಂಥ ಮೀಸಲಾತಿ ಬೇಕೆಂಬ ಹಲವು ಉದ್ದೇಶಗಳಲ್ಲಿ ಒಂದು ಉದ್ದೇಶವಾಗಿರ್ತಕ್ಕಂಥ ಈ ಉದ್ದೇಶ ಈಡೇರಲಿಕ್ಕೆ ಕಳೆದ 5 ವರ್ಷಗಳಿಂದ ನೀವೆಲ್ಲರೂ ಕೂತ್ಕೊಂಡು ಮನೆ ಮಟ್ಟ ಬಿಟ್ಕೊಂಡು ನಿರಂತರವಾಗಿರ್ತಕ್ಕಂಥ ಚಳವಳಿಯನ್ನು ಕಳೆದ 5 ವರ್ಷಗಳಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದೆ. ಈ ಹಿನ್ನೆಲೆ ಒಳಗೆ ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ಸರ್ಕಾರ ನಮ್ಮ ಮೇಲೆ ಮಾರಣಾಂತಿಕವಾದಂಥ ದೌರ್ಜನ್ಯ ಮಾಡಿತು. ಆ ದೌರ್ಜನ್ಯದ ಕಹಿ ಘಟನೆ ನಮ್ಮ ಮುಂದೆ ಇರೋದ್ರಿಂದ ಅದೇ ಡಿಸೆಂಬರ್ 10ನೇ ತಾರೀಕಿಗೆ ಮತ್ತೆ ನಾವೆಲ್ಲರೂ ಆ ಘಟನೆಯನ್ನು ಖಂಡಿಸಿಬಿಟ್ಟು ಒಂದು ಮೌನವಾಗಿ ಸತ್ಯಾಗ್ರಹ ಮಾಡಿ ನಮ್ಮ ಹೋರಾಟ ನಿಂತಿಲ್ಲ, ನಮ್ಮ ಹೋರಾಟ ನಿರಂತರವಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಇದೇ ಡಿಸೆಂಬರ್ 10ನೇ ತಾರೀಕಿಗೆ 1 ವರ್ಷ ತುಂಬುತ್ತೆ. ಆ ವರ್ಷದ ನೋವಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದಿನ ಸತ್ಯಾಗ್ರಹ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲರ ಅಭಿಪ್ರಾಯವನ್ನು ಸ್ವೀಕಾರ ಮಾಡಿಕೊಂಡು ನೀವೆಲ್ಲರ ಸಭೆ ನಿಂತ್ಕೊಂಡು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಹೋರಾಟದ ಕೇಂದ್ರ ಸ್ಥಳವಾಗಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಮೊದಲು ನಿಮ್ಮ ಸಲಹೆ ಪಡ್ಕೊಂಡೇ ಅಧಿಕೃತವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಇಂದು ಕರೆದಿರ್ತಕ್ಕಂಥ ಈ ಒಂದು ಬೆಳಗಾವಿ ಜಿಲ್ಲೆಯ ಪಂಚಮಸಾಲಿ ಪದಾಧಿಕಾರಿಗಳ ಮತ್ತು ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತು ಮತ್ತು ಮಹಿಳಾ ಘಟಕ ಮತ್ತು ನಮ್ಮ ರೈತ ಘಟಕ ಚಳವಳಿಗಾರರ ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಇದರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಫಿರೋಜಿ ಅವರೇ, ಈ ಒಂದು ಜಿಲ್ಲಾ ಘಟಕದ ವಕೀಲರ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್.ಸಿ. ಪಾಟೀಲ್, ನಮ್ಮ ವಕೀಲರ ಪರಿಷತ್ತಿನ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಚಿದಾನಂದ ಕಪ್ಲಿ ಅವರೇ, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಸುಜಾತ ಬೆಟ್ಟಿ. ಈಗಾಗಲೇ ಇವತ್ತು ಸುದೀರ್ಘವಾಗಿ ಪಂಚಮಸಾಲಿಗಳ ಚಳವಳಿಯ ರಾಜಧಾನಿ ಬೆಳಗಾವಿ ಜಿಲ್ಲೆ, ಇಲ್ಲೇ ನಮ್ಮ ಚಳವಳಿಗೆ ಒಂದು ಹೊಸ ದಿಕ್ಕು ಬಂದಿರತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ಜಿಲ್ಲೆ ಮೊದಲ ಪೂರ್ವ ಸಭೆಯಲ್ಲಿ ಇವತ್ತು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಪೂರ್ವ ಸಭೆಯಲ್ಲಿ ಎಲ್ಲರೂ ಕೂಲಂಕ ಚರ್ಚೆ ಮಾಡಿ ಯಾಕೆ ಮೀಟಿಂಗ್ ಎದಕ್ಕೆ ಕರೆಯೋದು, ಇದೇ ಕರೆಯೋದು ನಮ್ಮ ತಲೆಗೆ ಮೌನ ಸತ್ಯಾಗ್ರಹ ಅಂತ ಅಷ್ಟೇ ಇತ್ತು. ಮೊನ್ನೆ ಕುಂದಗೋಳದಲ್ಲಿ ಬಸ್ ನೋಡ್ರು ಅದನ್ನೇ ಅನ್ಬಿಟ್ಟು ಮೌನ ಸತ್ಯಾಗ್ರಹ ಇತ್ತು, ನಾವು ಹೋಗ್ತೀವಿ ಮೌನಾಗಿದ್ದು ಎರಡು ಮಾತಾಡಿ ಬಂದುಬಿಡ್ತಂತಂದು. ಬಟ್ ಇದು ಹೊಸ ಆಲೋಚನೆ ನೋಡಿ. ಮೀಟಿಂಗ್ ಮಾಡೋ ಉದ್ದೇಶನೇ ನಿಮ್ಮೆಲ್ಲರ ಅಭಿಪ್ರಾಯಗಳು ಸಂಗ್ರಹ ಆಯಿತು, ಹೊಸ ಹೊಸ ವಿಚಾರ ವ್ಯಕ್ತವಾಯಿತು. ಕೊನೆ ಹಿರೇಬಾಗೇವಾಡಿ, ಕೊನೆ ಚೆನ್ನಮ್ಮ ಸರ್ಕಲ್ಗೆ ಬಂತದು, ಕೊನೆ ಗಾಂಧಿ ಭವನಕ್ಕೂ ಬಂತು. ಹಾಗಾಗಿ ಮೀಟಿಂಗ್ ಮಾಡೋ ಉದ್ದೇಶನೇ ಈ ಕಾರಣಕ್ಕೋಸ್ಕರವಾಗಿ
ಹಾಗೆ ಇದುವರೆಗೂ ನೀವು ಎಲ್ಲರೂ ಕೂತ್ಕೊಂಡು ಆಲೋಚನೆ ಮಾಡಿದ ಪ್ರಯುಕ್ತ ಡಿಸೆಂಬರ್ 10ನೇ ತಾರೀಕು ಆ ದಿನವನ್ನು ನಾವೆಲ್ಲರೂ ಒಕ್ಕೂರಿನಿಂದ ಲಿಂಗಾಯತ ಮೇಲಿನ ದೌರ್ಜನ್ಯ ದಿನ ಅಂತ ನಾವೆಲ್ಲರೂ ಘೋಷವಾಕ್ಯದಡಿಯಲ್ಲಿ ಅವತ್ತು ಡಿಸೆಂಬರ್ 10ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಗೆ 10 ಗಂಟೆ ಆಗುತ್ತಿಲ್ಲ 10 ಗಂಟೆಗೆ ಗಾಂಧಿ ಭವನದಿಂದ ಸುವರ್ಣ ವಿಧಾನಸೌಧವರೆಗೆ ಪಂಚಮಸಾಲಿಗಳ ಮೌನ ಪಥ ಸಂಚಲನ ಸಬ್ಜೆಕ್ಟ್ ಪಾದಯಾತ್ರೆ ಮತ್ತು ಹೊಸ ಲಿಂಗಾಯತರ ಮೇಲಿನ ಎಲ್ಲ ಮಲೆಗೌಡ ಗೌಡ ಲಿಂಗಾಯತ ದೀಕ್ಷಾ ಲಿಂಗಾಯತರ ಮೇಲೆ ಸರ್ಕಾರ ಮಾಡತಕ್ಕಂಥ ಮಾರಣಾಂತಿಕವಾದಂತಹ ದೌರ್ಜನ್ಯಕ್ಕೆ ವರ್ಷದ ನೋವಿನ ನೆನಪಿನಲ್ಲಿ ಖಂಡಿಸಿ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಕರಾಳ ಅಂತದ್ದು ಓಲ್ಡ್ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂಗವಾಗಿ ಖಂಡನೆ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯ ಗಾಂಧಿ ಭವನದಲ್ಲಿ ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಪಂಚಮಸಾಲಿಗಳ ಮೌನ ಪಥ ಸಂಚಲನ ಕಪ್ಪು ಬಟ್ಟೆ ಧರಿಸಿಕೊಂಡು ಮೌನ ಪಥ ಸಂಚಲನ. ಈ ಒಂದು ಮೌನ ಪಥ ಸಂಚಲನಕ್ಕೆ ರಾಜ್ಯದ ಎಲ್ಲಾ ಪಂಚಮಸಾಲಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹ ಬಲಗೈಯಲ್ಲಿ ಚೆನ್ನಮ್ಮನ ಧ್ವಜ ಪಂಚಮಸಿ ಧ್ವಜವನ್ನು ಹಿಡ್ಕೊಂಡು ಕೋಲಲ್ಲಿ ಕಟ್ಟಿಕೊಂಡು ಬರಬೇಕು, ಎಡಗೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ತಾವೆಲ್ಲರೂ ಸಹ ಇಲ್ಲಿ ಬರಬೇಕು. ಗಾಂಧಿ ಭವನದ ನಮ್ಮ ಮೌನ ಪಥ ಸಂಚಲನ ಬೆಳಗಾವಿಯಲ್ಲಿ ಆರಂಭವಾಗ್ತದೆ. ಉದ್ದೇಶ ಏನಪ್ಪ ಅಂದರೆ ಕಪ್ಪು ಬಟ್ಟೆ ಕಟ್ಕೊಳ್ಳೋ ಉದ್ದೇಶ ಏನಪ್ಪ ಅಂದರೆ ನೀವು ಮಾಡ್ತಕ್ಕಂಥ ಅಲ್ಲೇ ಅದನ್ನು ಖಂಡಿಸ್ತೀವಿ. ನಾವು ಮೌನ ಪಥ ಸಂಚಲನ ಮಾಡೋ ಉದ್ದೇಶಪ್ಪ ನಮಗೆ ಭಾಳ ನೋವಿದೆ, ನೋವನ್ನು ಹೇಳಲಿಕ್ಕೆ ಆಗದಷ್ಟು ನೋವು ತುಂಬಿಕೊಂಡು ಅದಕ್ಕೋಸ್ಕರ ಮೌನವಾಗಿ ನಾವು ಪಥ ಸಂಚಲನ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವೆಲ್ಲರೂ ಆಚರಣೆ ಮಾಡೋಣ. ಅದಕ್ಕೋಸ್ಕರವಾಗಿ ನೀವು ಬಂದಿರತಕ್ಕಂಥ ಎಲ್ಲ ತಾಲೂಕು ಅಧ್ಯಕ್ಷರು ಇವೆಲ್ಲ ನಿಮ್ಮ ತಾಲೂಕಿಗೆ ಹೋಗ್ಬಿಟ್ಟು ಒಂದು ಸಭೆ ಕರಿ, ಆ ಸಭೆ ನಾನು ಬರ್ತೀನಿ, ಒಂದು ಟಿ ಪಿ ಹಾಕ್ಕೊಳ್ತೀನಿ. 4ನೇ ತಾರೀಕಿಗೆ ಹಾಕಬೇಕು, 5ನೇ ತಾರೀಕು ಹಾಕ್ಕೊಳ್ತೀನಿ. 4ನೇ ತಾರೀಕು 4 ತಾಲೂಕು ಹೋಗ್ತೀನಿ, 5ನೇ ತಾರೀಕು 2 ದಿನದಿಂದ ಮುಗಿಸ್ಬಿಡ್ತೀವಿ, 2 ತಾಲೂಕು ಮುಗಿಸಿ ಆಮೇಲೆ ಹೊರ ಜಿಲ್ಲೆ ಪ್ರವಾಸ ಮಾಡ್ತೀವಿ. ಟೈಮ್ ಕಡಿಮೆದಿಂದ ಅವತ್ತು ಬ್ಯಾಡ್ರಿ ಬಂದು ಇವತ್ತು ಬ್ಯಾಡ್ರಿ ಅನ್ನೋಕೆ ಹೋಗ್ಬೇಡ್ರಿ. ನಾವು ಡೇಟ್ ಫಿಕ್ಸ್ ಮಾಡ್ತೀವಿ, ಆ ಡೇಟಿಗೆ ನೀವು ಎಲ್ಲರೂ ಬದಲಾಗಿ ಆ ಪ್ರತಿ ತಾಲೂಕು ನಾವು ಬಂದಂಗೆ ಆಕೈತೆ ಜೆಂಡೆಗೆ ಹೇಳೋದಾಗಿತ್ತು. ಸಭೆ ಎಷ್ಟು ಜನ ಸೇರ್ತಾರೆ ಸಭೆ ಸೇರಿಕೊಂಡು ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕು ಭೇಟಿ ಕೊಟ್ಟು ಜನರನ್ನ ಜಾಗೃತಿ ಮಾಡಿಸ್ತೀವಿ. ಅವ್ರು ಪ್ರತಿ ತಾಲೂಕು ಕನಿಷ್ಠ ಒಂದು 1000 ಮಂದಿ ಬಂದರೂ ಭಾಳಷ್ಟು ದೊಡ್ಡ ಅನುಕೂಲ, 500 ಬಂದರೂ ದೊಡ್ಡ ಅನುಕೂಲ. ಕೊನೆ ಪದಾಧಿಕಾರಿಗಳು ನಮ್ಮ ಸಮಾಜದವ್ರು ಅದಾರ, ಅವ್ರನ್ನ ಅಷ್ಟು ಕರೆದ ಅವ್ರು ಕಿವಿ ಮಾಡೋ ಇಡ್ಲಿ ಇವತ್ತು ಬಹುತೇಕ ನನಗೇನು ಅಂಜಿಲ್ಲ ಅಂತ ಇಲ್ಲ, ಅಂಜಿಲ್ಲ ಗೌಡ್ರ ಇದ್ರೊಳಗೆ ಏನೋ ಅಂಜಿಲ್ಲ, ಭಾಳ ಚಲೋ ಮಾಡಿದಾರಂತ ಅನಿಸೈತಿ. ಸಮಾಜದ ಒಳಗೆ ಮನುಷ್ಯನಾಗ ಮಾತ್ರ ನೀವು ಇವತ್ತೂ ಯಾರ ಕಡೆ ಹೋಗ್ತೀರಿ, ಯಾರ್ಯಾರ ಬಗ್ಗೆ ನಮಗೆ ತಪ್ಪು ಮಾಡಿದಾರ, ನಮಗೆ ಪೇಟ ಹಚ್ಚಿದಾರ, ಅವ್ರ ಬಗ್ಗೆ ನಮ್ಮ ಸಮಾಜಕ್ಕೆ ಅರಿವೈತಿ, ಒಳಗೈತದ. ಕಾಲು ಬಂದಾಗ ತೋರಿಸ್ತೈತಿ, ಯಾವಾಗನೂ ಯಾವ ವಿಷಯನೂ ಎಂದೂ ತಿನ್ನಂಗಿಲ್ಲ. ನಮ್ಮ ಹೋರಾಟ ಬಂದು ಮಾಡಿದಾರೆ ಹೋಗೈತಿ, ಹೋರಾಟ ಮಾಡಲಿಲ್ಲ ಮಾತಾಡಲಿಲ್ಲ ಅಂದ್ರೆ ಅಜರ್ ಅವತ್ತಿಂದ ಕಲೆ ಅಂತ ಕೂತಿಲ್ಲ. ನಾವು ಎಲ್ಲೆಲ್ಲಿ ಬಂದಿತ್ತು ಅವಾಗ ಜೋರು ಮೈ ಮೇಲೆ ಬಂದಾಗ ಮಾಡಿದ್ದೇವೆ ಇವತ್ತು ನಾವು. ಮತ್ತು ಅದಕ್ಕೆ ಯಾರು ಇವತ್ತು ಶಶಿಕಾಂತ್ ನಾಯ್ಕ ಬಂದ ನಾಳೆ ಬರಲಿಲ್ಲ ಅಂತಂದ್ರೆ ಭಾಳ ಹಚ್ಕೊಳ್ಳೋದಿಲ್ಲ. ಶಶಿಕಾಂತ್ ನಾಯ್ಕ ಯಾಕಂದ್ರೆ ಮನೆ MLA ಆಗಿಲ್ಲ, ಮುಂದೆ MP ಆಗ್ತಾ ಮತ್ತೇನಾರು ಇರ್ತೈತಿ, ಬೇಕಾಗಿರ್ತೈತಿ, ಬಂದಿದ್ದ. ನಿಮ್ಗೇನಾಗ್ಬೇಕು ರೀ ಇಟ್ಗಾರ ಅಡ್ವೇಶ್ ಏನಿಲ್ಲ, 240 MLಗಳಿಗಿಂತ ಏನು ಹೆಚ್ಚಾಗಕ್ಕೆ ಶಕ್ಕಿಲ್ಲ ಇಲ್ಲ, ಇರ್ಲಿ ಆಗೋದ್ನಾಗ ಆಗ್ತೀರಿ, ಆಗಂಗಿಲ್ಲ. ಇಲ್ಲಂದ್ರೆ ತಡ ಕರಾಳ ದಿನಾಚರಣೆ ಈಗ ಅಜ್ಜಾವ್ರು ಹೇಳ್ದಂಗೆ ಹೇಳ್ತೀವಿ, ಒಂದು 10 ಲಕ್ಷ 20 ಲಕ್ಷ ಮಂದಿ ಒಬ್ಬ ಸ್ವಾಮೀಜಿಯವರು ಒಬ್ಬ ಕೈಗೆ ಬಟ್ಟೆ ಕಟ್ಕೊಂಡು ಕೂತ್ರು ಅದು ಕರಾಳ ದಿನಾಚರಣೆ. ಆದ್ರೆ ಏನೈತಿ ಗೊತ್ತಾನ, ಈಗ ಅಡ್ವೇಶನ್ನ ಇವರ ಹೋಗಿ ಕೇಳ್ರತಿ ಏನು 5 ಮಂದಿ ಕೊಡ್ರಿ 10 ಮಂದಿ ಕೊಡ್ರಿ ಅಷ್ಟು ಮಂದಿ ಕೊಡ್ರಿ ಅಂದ್ರೆ ಅವ್ರ ಜಾಗ ನಮಗೆ ಬೇಕಾಗಿಲ್ಲ. ಅವ್ರೇನು ಇಟ್ಕೊಂಡು ಕೂಡಿಸ್ಲಿ. ಅವ್ರು ನಾವು ಎಷ್ಟ ಮಂದಿ ಸೇರಲ್ಲ, 5 ಮಂದಿ ಕೊಡ್ಲಿ 10 ಮಂದಿ ಕೊಡ್ಲಿ 10,000 ಮಂದಿ ಕೊಡ್ಲಿ, ನಮಗೆ ಕುಂಡ್ರಾಕ ಇದನ್ನ ಮಾಡಕ ವ್ಯವಸ್ಥೆ ಮಾಡ್ರಂದ್ರೆ ಅವ್ರ ಜಾಗದಾಗ ಹೋಗುನು ಪರ್ಮಿಷನ್ ಕೊಡ್ಬೇಕು. ನಮಗೆ ಕೊಡುದಿಲ್ಲ ಅಂದ್ರೆ ಏನು ಗೊತ್ತಾನ, ಅಡ್ವೇಶನ್ ನೀವು ಹೇಳ್ದಂಗೆ ಹೇಳಿದ್ರು ಬಾಗೇವಾಡಿ ಕ್ರಾಸ್, ಇವ್ರೇನದಲ್ಲ ಈ ಕಡೆ ಬರ್ದ್ರು ಆ ಕಡೆ ಅಂತಿದ್ರು ಅತ್ತರಿಗೆ ಕ್ರಾಸ್. ನಾವು ಅಜ್ಜಾರು ಎಲ್ಲಿ ಕುಡ್ತಾರೆ ಒಂದು ಕಡೆ ಕುಡ್ಸೋಣ, ಅವ್ರನ್ನ ನಿಮ್ಮನ್ನ ಆಯ್ತು ಅರೆಸ್ಟ್ ಮಾಡಲಿ, ನಮ್ಮ ನೀಲಿ ಅರೆಸ್ಟ್ ಮಾಡಲಿ, ನಾವೇನೈತಿ ಗೊತ್ತಾನ ಏನು ಮಾತಾಡೋಂಗಿಲ್ಲ. ಹೆಂಗಿರ್ಬೇಕಿಲ್ಲ ನಾವು ಹೇಳೋದು, ನಾವು ಪಾದಯಾತ್ರೆನ ಬರೋಣ, ಬೇಕಾದಲ್ಲಿ ಬರಲ್ಲ. ಅವ್ರು ನಡು ಬಂದು ಅರೆಸ್ಟ್ ಮಾಡ್ಕೊತಾರೆ ಮಾಡ್ಕೊಳ್ಳಿ, ಇಲ್ಲಿ ತಕ್ಕ ಬಿಡ್ತಾರೆ ಬಿಡ್ಲಿ. ಮತ್ತು ನಮಗೂ ಏನಂತ ಕೊಡ್ತಾನೆ, ವ್ಯವಸ್ಥಿತವಾಗಿ ಏನಂತ ಕೊಡ್ತಾನೆ, ಅವರ ಸರಿಯಾಗಿ ನಮಗೆ ಏನಂತಿ ಜಾಗ ಇಷ್ಟು ಮಂದಿ ಕೊಡೋದು ಅಷ್ಟು ಮಂದಿ ಕಂಡೀಷನ್ ಹಾಕಲ್ದ ಕೊಟ್ಟನಂತೆ ಅವ್ರು ಹೇಳಿ ಜಾಗ ಕೊಡೋನು ಶಾಂತಿಯುತವಾಗಿ ಏನಂತ ಕೊಡ್ತಾನೆ.
ಕರಾಳ ದಿನಾಚರಣೆ ಕರಿ ಅರಿವಿ ಕಟ್ಕೊಂಡು ಕರಿ ಅರಿವಿ ಹಂಗೆ ಹಾಕೊಂಡು ಕರಿ ಕಟ್ಗಿರಿ ಹಾಕೊಂಡು ಏನಾರು ಹಾಕೊಂಡು ಒಟ್ಟು ನಾವು ಕರಾಳ ದಿನಾಚರಣೆ ಮಾಡೋದು. ನಾವೇನ್ ಗೊತ್ತನ್ನ ಸತ್ರು ಈ ಮುಖ್ಯಮಂತ್ರಿ ಇರ್ತಕ್ಕ ನಮಗ ಟಿವಿ ಕೊಡುತ್ತೆ ಕೇಳುವಂಗಿಲ್ಲ. ಯಾಕಂದ್ರೆ ನೀವು ಟಿವಿ ಕೊಡ್ತಾನ ಅಂದ್ರೆ ನಾವು ಬ್ಯಾಡ ಕೊಡೋದು. ನೀವು ಕೊಡ್ತಾನ ದಯಮಾಡಿ ನೀವು ಕೊಡಕ್ಕೆ ಹೋಗ್ಬೇಡಪ್ಪ, ನಮ್ಗೆ ಅದು ಒಪ್ಪೋದಿಲ್ಲ ಅಂತ ಹೇಳಿ ಬ್ಯಾಡ್ರಿ. ಅಂದ್ರೆ ದೇಶಕ್ಕೆ ಅನ್ನ ಕೊಡೋರು ನಾವು, ಮೇಯಾಗ ಅರಿವಿಲ್ಲದ ದುಡ್ಯಾರು ನಾವು, ಹ್ಯಾಡ್ತಿ ಲಾಟಣ್ ಹಿಡಿಬೇಕು, ಗಂಡ ನೀರು ಹಾಸಬೇಕು, ಒಳ್ಳೆ ಒಳ್ಳೆ ಜಮೀನು ಬೆಳೆದು ಧಾನ್ಯ ಬೆಳೆದು ಇವ್ರಿಗೆಲ್ಲರಿಗೆ ಆಹಾರ ಕೊಡ್ತಕ್ಕಂಥ ಪಂಚಮಸಾಲಿ ಸಮಾಜ. ಇವತ್ತು ಇವ್ರನ್ನ ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಇಡೀ ಸರ್ಕಾರ ಇದೇ ಸರ್ಕಾರ ಅಂತ ಹೇಳೋದಿಲ್ಲ, ನಾವು ಒಂದು ಸರ್ಕಾರದಾಗ ಇದ್ರೂ ಕೂಡ ಪ್ರತಿಯೊಂದು ಸರ್ಕಾರ ಕೂಡ ಎಷ್ಟು ಇವತ್ತು ಸ್ವತಂತ್ರ ಶಿಕ್ಷಣ ಹಿಡ್ಕೊಂಡು ಇವತ್ತಿನ ತನ ಬಂದವು. ಪಂಚಮಸಾಲಿ ಸಮಾಜ ಭೂಮಿ ಉಳ್ತಾನಪ್ಪ, ರೈತ ಅದನಪ್ಪ, ರೈತದಿಂದ ನಾವು ಅನ್ನ ತಿಂತೀವಿ ಅನ್ನುವಂಥ ಯಾರಿಗೂ ಕೂಡ ಒಂದು ಪರ್ಸೆಂಟೇಜು ಅವ್ರಿಗೆ ಚಿಂತನೆ ಇಲ್ಲ. ಅದಕ್ಕಾಗಿ ದಯಮಾಡಿ ಇವತ್ತು ಹೋದ ಡಿಸೆಂಬರ್ 10ನೇ ತಾರೀಕು ನಾನು ನಿಜವಾಗಿ ಯಾಕೆ ದುಃಖಿತ ಆಗಿನಿ ಅಂದ್ರೆ ಅಜ್ಜಾನ ಎತ್ತೆತ್ತಿ ಅವ್ರ ಮೇ ಮೇಲೆ ಎತ್ತಿನ, ಯಾಕೆ ಅವ್ರಿಗೆ ಹೊಡೆದು ಬೀಳ್ಬಾರ್ದು. ಲಾಠಿ ಚಾರ್ಜ್ ಆಗುವಂಥ ಸಂದರ್ಭದಲ್ಲಿ ಅಜ್ಜಾನ ಎತ್ತೆತ್ತಿ ಅವ್ರ ಮೇ ಮೇಲೆ ಇರ್ತೀನಿ, ಅದು ನಮಗೆ ಬೀಳ್ಲಿಪ್ಪ, ಅಜ್ಜಾಗ ಹೊಡೆದು ಬೀಳ್ಬಾರ್ದು, ಅಜ್ಜಾಗ ಏನಾರ ಆಗಬಾರ್ದು. ಆದರೂ ಕೂಡ ಅವ್ರ ಜೋಡಿ ನಾನು ಎತ್ತಿ ಗಾಡ್ಯಾಗ ಹೋಗಿದ್ರು. ಗಾಡ್ಯಾಗ ಹೋದ್ರು ಸುಳಿಮತ್ತು ಎಲ್ಲಿ ಹೋಯ್ತಾರೋ ಏನಾಗ್ತಾರೋ ಗೊತ್ತಾಗತ್ತ. ಇಲ್ಲಿಂದು ಇಂಡಾಲಕ್ಕೆ ಹೋದ್ರು, ಇಂಡಾಲ ಫ್ಯಾಕ್ಟ್ರಿದಿಂದ ಇಲ್ಲಿ APMC ಹೋದ್ರು. APMCದಿಂದ ಇಂಡಾಲ ಫ್ಯಾಕ್ಟ್ರಿ ಒಳಗೊಂದು ESI ಹಾಸ್ಪಿಟ್ಲ್ ಐತಿ. ಹಾಸ್ಪಿಟ್ಲಿಗೆ ಓದ್ ಮುಚ್ಚಿಟ್ರು, ನಮ್ಮ ಓದ್ ಮುಚ್ಚಿಟ್ರಲ್ಲ ಅಂದ್ರೆ ಇದು ಬ್ರಿಟಿಷ್ ಕಾಲದಾಗಿದ್ದಂಥ ಒಂದು ನಮ್ಮದು ಏನು ಒಂದು ರಾಜ್ಯ ಆಡಳಿತ ಇತ್ತಲ್ಲ, ಹೆಂಗೆ ನಮ್ಮನ್ನ ಏನೋ ಕೊಲ್ಲಬೇಕು, ಗುಂಡು ಹೊಡಿಬೇಕು, ಚೆನ್ನಮ್ಮನ ಸಂಸ್ಥಾನಗಳಿಗೆ ಹೆಂಗೆ ನಮ್ಮನ್ನು ಬಚ್ಚಿಟ್ಟು ಎಲ್ಲ ಈ ಬ್ರಿಟಿಷರು ಹೊಡಿತಿದ್ರು, ಆ ಟೈಪ್ ಮಾಡ್ರು. ಅವಾಗ ನಮಗೆ ಏನು ಅನಿಸಪ್ಪ ಅಂದ್ರೆ ಇದು ಎದಕ್ಕೆ ಬೇಕಪ್ಪ ನಮಗೆ. ನಿಜವಾಗಿ ಅವತ್ತು ಆದಂಥ ಘಟನೆಯನ್ನು ನೋಡ್ರೆ ಅನುಗುಣದ ನಮ್ಮನ್ನು ಓದಾಡಿ ESI ಆಸ್ಪತ್ರೆಗೆ ಹುಡುಗುಡ್ದನ MB ಪಾಟೀಲ್ ಬಂದರು, ಮತ್ತು CC ಪಾಟೀಲ್ ಬಂದರು, ಅರವಿಂದ್ ಬೆಲ್ಲದ ಬಂದರು, ಎಲ್ಲರೂ ಬಂದ ಪೊಲೀಸ್ ಕಮಿಷನರ್ ಎಲ್ಲರೂ ಕಂಟ್ರೋಲ್ದಾಗ ಬಂದರು. ಅವತ್ತು ಏನು ಮಾಡ್ತಾರೋ ಏನಿಲ್ಲ ಅಂತ ಭಯಾನಕ ವಾತಾವರಣ ನಿರ್ಮಾಣ ಮಾಡ್ರಿ. ಅದಕ್ಕಾಗಿ ದಯಮಾಡಿ ನಾ ಹೇಳ್ತಾನಪ್ಪಾರ, ಇದು ಬೆಳಗಾವಿ ಜಿಲ್ಲೆ ಕಟ್ಟ ಸಂಬಂಧಪಟ್ಟದಲ್ಲ. ಬೆಳಗಾವಿ ಜಿಲ್ಲೆದವ್ರು ಅಟ್ಟ ಮಾಡ್ರೆ ಇಡೀ ಕರ್ನಾಟಕ ರಾಜ್ಯ ಪಂಚಮಸಾಲಿಗೆ ಸಿಗಂಗಲ್ಲ. ಅದಕ್ಕೆ ದಯಮಾಡಿ ತಾವು ನಾಳೆ ಪ್ರೆಸ್ಮೆಂಟ್ ಮಾಡ್ತಿರೋ ಏನು ಇವತ್ತು ಮಾಡ್ತಿರೋ ನೀವು ಮಾಡ್ರಿ. ಕರ್ನಾಟಕ ರಾಜ್ಯದ ಪಂಚಮಸಾಲಿ ಸಮಾಜಕ್ಕೆ ಕರೆ ಕೊಡ್ಬೇಕು. ಇದು ಬೆಳಗಾವಿ ಜಿಲ್ಲೆ ಅಟ್ಟ ಅಲ್ಲ, ನಮಗಟ್ಟ ರಿಸರ್ವೇಷನ್ ಬೇಕಾಗಿಲ್ಲ. ನಾವು ದುಡಿತೀವಿ, ನಾವು ಬದುಕ್ತೀವಿ, ನಮ್ಮಟ್ಟು ನಾವು ಅದೀವಿ, ಯಾವ ಮಕ್ಕಳ ಹಂಗಿನಾಗಿಲ್ಲ. ಅದಕ್ಕೆ ದಯಮಾಡಿ ನಾವಿದ್ದೀವಿ, ಒಬ್ಬ ಮನುಷ್ಯದಿಂದ 100 ವೋಟ್ ಹಾಕ್ಬೋದು. ಆಸ್ ಎ ವೈಸ್ ಪ್ರೆಸಿಡೆಂಟ್ ಆಫ್ ದ ಬೆಳಗಾವಿ ಬಾರ್ 2700 ಮಂದಿ ವಕೀಲರಿಗೆ ನಾವು ರೀಪ್ರೆಸೆಂಟೇಟಿವ್ ಮಾಡ್ತೀವಿ. ಅದಕ್ಕೆ ದಯಮಾಡಿ ನಾವು ಒಬ್ಬರದಿಂದ ಏನು ಬೇಡ, ಕರ್ನಾಟಕ ರಾಜ್ಯದ ಇಡೀ ಪಂಚಮಸಾಲಿ ಎಲ್ಲ ಸಮಾಜಕ್ಕೆ ಕರೆ ಕೊಡ್ರಿ, ಎಲ್ಲರೂ ಬರಲಿ, ಎಲ್ಲರಿಗೂ ಒಂದು ನಮ್ಮದೇ ಆದಂಥ ಒಂದು ಸಿಂಬಾಲ, ಒಂದು ಟೇಪಿಗೆ ಮಾಡ್ರಿ. ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ ಟೇಪಿ ಹಾಕೋರಿ. ಈ ಪಂಚಮಸಾಲಿ ಸಮಾಜ ಬರಾಕತ್ತೈತಿಪ್ಪ, ಇದು ಕುಂಡ್ರುದು ಮಾಡಬೇಡ್ರಿ. ದಯಮಾಡಿ ಒಂದು ಜಾಗ ಫಿಕ್ಸ್ ಮಾಡಿ. ಏನು ಭಾಗ್ಯವಾಡಿ ಮಾಡ್ತಿರೋ, ಏನು ಕೈಕೋ ಮಾಡ್ತಿರೋ, ಏನು ಈ ಕಡೆ ಏನು ಇಂಡಾಲ್ ಫ್ಯಾಕ್ಟ್ರಿ ಮಾಡ್ತಿರೋ, ಅಲ್ಲಿಂದ ನಾವು ಕಾಲು ನಡಿಗೆದಿಂದ ಬರೋದು. ಇಡೀ ಕರ್ನಾಟಕ ಜನರನ್ನು ನೋಡ್ರೆ ಭಯ ಪಡ್ಬೇಕು. ಘೋಷಣೆ ಬೇಡ, ನಮ್ಮದು ಏನು ಬೇಡ. ಗಾಂಧಿ ಹಂಗೆ ಉಪ್ಪಿನ ಸತ್ಯಾಗ್ರಹ ಮಾಡ್ದ, ಮೌನ ಸತ್ಯಾಗ್ರಹ ಮಾಡ್ದ, ಅವನ ಹಿಂದೆ ಲಕ್ಷಾಂತರ, ಒಬ್ಬನ ಹೊಟ್ಟುಬಿಟ್ಟ, ಅವನ ಹಿಂದೆ ಲಕ್ಷಾಂತರ ಜನ ಇದ್ರು. ಅದಕ್ಕಾಗಿ ದಯಮಾಡಿ ನಿಮ್ಗೆ ಒಂದೇ ಹೇಳ್ತೀನಪ್ಪ, ನಿಮ್ಮ ಮೌನ ಮೆರವಣಿಗೆ ಏನಂತಿರಲ್ಲ, ಇದು ಒಳ್ಳೇದು. ಆದ್ರೆ ನಾವು ಒಂದು ಸ್ವಲ್ಪ ಭಕ್ತ ಸಿಂಗನ ರಕ್ತದಾಗ ಹುಟ್ಟಿದವ್ರು ನಮಗೆ ಸ್ವಲ್ಪ ತಡ್ಕೋಕ್ಕಾಗೋದಿಲ್ಲ. ನಮ್ಮ ಹೋರಾಟ ಈಗ 13, ನಾನು KAT ಸ್ಟ್ರೈಕ್ದಾಗ ಮತ್ತು ಹೈಕೋರ್ಟ್ ಸ್ಟ್ರೈಕ್ದಾಗ 13 ಕೇಸ್ ನಾನು ಆರೋಪಿ ನಂಬರ್ ಬಂತು. ಇಲ್ಲೆಲ್ಲ ವಕೀಲರಿಗೆಲ್ಲ ಗೊತ್ತದ, 13 ಕೇಸ್ ನಾನು ಆರೋಪಿ ನಂಬರ್ ಬಂದು ನಾನೇ ಇದ್ದೀನಿ. ಅದಕ್ಕೆ ದಯಮಾಡಿ ಮೌನ ಮೆರವಣಿಗೆ ಮಾಡೋದಂತಿರ್ಲಪ್ಪ. ಇಲ್ಲಾಂದ್ರೆ ಜೈ ಪಂಚಮಸಾಲಿ ಟೇಪಿಗೆ ಹಾಕೋದಾಗ್ಲಿಕ್ಕಂದ್ರೆ ಏನು ನೀವೊಂದು ಕರಿ ಟೇಪಿಗೆ ಮಾಡಿರಿ, ಪಂಚಮಸಾಲಿ ಅಂತ ಬೆಲ್ಟ್ ಕಟ್ಕೋರಿ. ಮುಂದೆ ಹನಿಗೆ ಒಂದು ರೇಬನ್ ಮೇಲೆ ಪ್ರಿಂಟ್ ಮಾಡೋಣ, ಪಂಚಮಸಾಲಿ ಸಮಾಜ ಬರ್ತಾ ಇದೆ, ಕರಿ ಟೇಪಿಗೆ ಹಾಕೊಂಡು ಬರ್ತಾ ಇದೆ, ಕಾಳಿ ಪಟ್ಟಿ ಹಾಕೊಂಡು ಬರ್ತಾ ಇದೆ. ಇಲ್ಲಕ ಕಾಳ ಒಂದು ನೀವೇನು ಹಾಕೊಂಡ್ರಿ, ನೀವು ಹಾಕೊಂಡ್ರಿ, ನೀವು ಒಬ್ಬರೇ ಇದೆ ನಿಮ್ಮ ಡ್ರೆಸ್. ನಿಮ್ಮ ಹಿಂದಿದ್ದಂಥ ಜನ ಎಲ್ಲ ಕಾಳ ಒಂದು ಒಟ್ಟು ಕರಿ ಅಂದ್ರೆ ನಾವು ಮುಖ್ಯಮಂತ್ರಿ ವಿರುದ್ಧ, ಈಗಿನ ಆಡಳಿತ ವಿರುದ್ಧ ನಾವು ಕಾಳ ದಿನವನ್ನ ಆಚರಿಸ್ತಾ ಇದ್ದೀವಿ. ಪಂಚಮಸಾಲಿ ಸಮಾಜ ಅಟ್ಟಲ್ಲ, ಇದು ಕಾಳ ದಿನ ಆಗಬೇಕು. ಡಿಸೆಂಬರ್ 10ನೇ ತಾರೀಕು ಬಂತಂದ್ರೆ ಸಮಾಜದ ಪಂಚಮಸಾಲಿ ಸಮಾಜಕ್ಕೆ ಇದು ಕಾಳ ದಿನ, ಕರ್ನಾಟಕದಲ್ಲಿ ಕಾಳ ದಿನ ಅಂತ ಹೇಳಿ ಆಗ್ಬೇಕು.
ಪ್ರತಿಯೊಂದು ಜಿಲ್ಲೆದಾಗ ಅದಕ್ಕೆ ದಯಮಾಡಪ್ಪ ನೀವು ಇಡೀ ಕಾಣದ ಅವ್ರೆಲ್ಲರೂ ಕರ್ನಾಟಕ ಸರ್ಕಾರ ಎಲ್ಲ ಮೀಡಿಯಾದಾಗ ಬರ್ತೈತಿ, ಮೀಡಿಯಾ ಕವರ್ ಮಾಡ್ತಾರ. ನೀವು ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಬರೀ ಕೂತ್ರೆ ಯಾರು ನೋಡಂಗಿಲ್ಲ. ಆ ಪಾದಯಾತ್ರೆ ಮುಗಿಬಿಡ್ದ ಅವ್ರ ಸರ್ಕಾರ ಪ್ರತಿನಿಧಿ ಬರ್ಬೇಕು. ಅದಕ್ಕಾಗಿ ದಯಮಾಡಿ ಅದನ್ನು ಮುಚ್ಚೋಂಗ್ ಮಾಡೋದಪ್ಪ. ಪಾದಯಾತ್ರೆ ಆದ್ರೆ ನಾವ್ ಮಾತಾಡತ್ತೀವಿ.